ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ಆದರ್ಶ ವಿದ್ಯಾಲಯದಲ್ಲಿ ದಾಸ್ತಿಕೊಪ್ಪದಲ್ಲಿ ಸುಮಾರು 540 ವಿದ್ಯಾರ್ಥಿಗಳು ದಾಖಲಾತಿಯನ್ನು ಪಡೆದಿದ್ದಾರೆ. ಇದರ ದಾಖಲಾತಿ ಪ್ರಕ್ರಿಯೆ ಕೂಡ ರಾಜ್ಯ ಸರ್ಕಾರದ ನಿರ್ದೇಶನದಂತೆ 6ನೇ ತರಗತಿಗೆ ಪ್ರವೇಶ ಪರೀಕ್ಷೆ ಮುಖಾಂತರ 120 ಮಕ್ಕಳನ್ನು ನಾವು ತೆಗೆದುಕೊಳ್ತಾ ಇದ್ದೀವಿ. ಪ್ರತಿ ತರಗತಿಗೆ ಇಲ್ಲಿ 6ರಿಂದ 10ನೇ ತರಗತಿ ಪ್ಲಸ್ ಕಳೆದ ವರ್ಷದಲ್ಲಿ PUC ಕೂಡ ಇಲ್ಲಿ ಆರಂಭ ಆಗಿದೆ. ಅಡ್ಮಿಷನ್ ತಗೊಳ್ಳುವಾಗ ಒಂದೆರಡು ರೂಲನ್ನು ನಾವು ಅಪ್ಲೈ ಮಾಡ್ತೇವೆ. ಯಾವ ರೀತಿ ಅಂತ ಅಂದರೆ ಬ್ಯಾಕ್ವರ್ಡ್ ತಾಲೂಕಿಗೆ ಈ ಶಾಲೆಗಳನ್ನು ಕೊಟ್ಟಿರೋದ್ರಿಂದ ಆ ಮಗು ಆ ಒಂದು ತಾಲೂಕಿನದೇ ಆಗಿರಬೇಕು, ಇಲ್ಲ ಅಂತಂದರೆ ಆ ಮಗು ಆ ತಾಲೂಕಿನಲ್ಲಿ ಓದ್ತಾ ಇರಬೇಕು. ಇವೆರಡು ಕಂಪಲ್ಸರಿ ಫಾಲೋ ಮಾಡ್ತಾ ಬರ್ತಾ ಇರ್ತಾರೆ. ಆದರ್ಶ ವಿದ್ಯಾಲಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಲ್ಯಾಬ್, ಇಲ್ಲಿ ನಮ್ಮಲ್ಲಿ ಸೈನ್ಸ್ ಲ್ಯಾಬ್ ಆಗಿರ್ಬೋದು ಮತ್ತು ನ್ಯಾನೋ ಟೆಕ್ನಾಲಜಿ ಮುಖಾಂತರ ಮಕ್ಕಳಿಗೆ ಇವತ್ತು AI ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಂಡು ಯಾವ ರೀತಿಯಾಗಿ ಟೆಕ್ನಿಕಲ್ ಆಗಿ ನಾವು ಅಭಿವೃದ್ಧಿ ಆಗಬೇಕು ಅನ್ನೋದ್ರ ಬಗ್ಗೆ ಕೂಡ ಆವಿಷ್ಕಾರ ಲ್ಯಾಬ್ ಅಂತಕ್ಕಂಥದ್ದು ಕೂಡ ರಾಜ್ಯ ಸರ್ಕಾರದಿಂದ ಈಗಾಗಲೇ ಮಂಜೂರಾಗಿದ್ದು ಅದು ಕೂಡ ನಡೀತಾ ಇದೆ. ಈಗ ನಾವು ನೋಡಿದಂಗೆ ನಮ್ಮ ಈ ಸೈನ್ಸ್ ಲ್ಯಾಬ್ ಇಲ್ಲಿ ನಾವು ಎಕ್ಸ್ಪೆರಿಮೆಂಟ್ಗಳ ಮೂಲಕ ಏನೈತಿ ಸ್ಟೂಡೆಂಟ್ಗಳಿಗೆ ಕಲಿಸ್ತೀವಿ. ಫಾರ್ ಎಕ್ಸಾಂಪಲ್ ಇವತ್ತು ನಾವು ಹಾರ್ಟದ ಸ್ಟ್ರಕ್ಚರನ್ನು ರಿಯಲ್ ಒಂದು ಗೋಟದ ಹಾರ್ಟ್, ಮೆಮೆಲಿಯನ್ ಹಾರ್ಟ್ ಆಸ್ ಅ ಮಾಡೆಲ್ ತೊಗೊಂಡು ಬಂದು ಸ್ಟೂಡೆಂಟ್ಸಿಗೆ ಕೊಟ್ಟು ಎಕ್ಸ್ಪ್ಲೇನ್ ಮಾಡಿದ್ವಿ. ಸೊ ಸ್ಟೂಡೆಂಟಿಗೆ ಗೊತ್ತಿರುತ್ತೆ, ಹಾರ್ಟ್ ಬಗ್ಗೆ ಕೇಳಿರ್ತಾರೆ, ಕಾರ್ಡಿಯಾಕ್ ಮಸಲ್ ಅಂದರೆ ಏನಂತ ಕೇಳಿರ್ತಾರೆ, ಏಟ್ರಿಯಾ ಇವೆಲ್ಲ ನೋಡಿರ್ತಾರೆ. ಆದರೆ ಅವರು ಕೈಯಲ್ಲಿ ಮುಟ್ಟಿ ನೋಡಿದಾಗ ಅವರಲ್ಲಿ ಒಂದು ಸೈಂಟಿಫಿಕ್ ಆ್ಯಟಿಟ್ಯೂಡ್ ಡೆವಲಪ್ ಆಗುತ್ತೆ. ಆ್ಯಂಡ್ ಆಲ್ಸೋ ಮೋರ್ ಓವರ್ ಬಯಾಲಜಿ ಬಗ್ಗೆ ಸ್ವಲ್ಪ ಈಗಿಂತನೇ ಇಂಟ್ರೆಸ್ಟ್ ಬಂದು ಸೊ ಮುಂದೆ ನೀಟಲ್ಲಿ ಡಾಕ್ಟರ್ ಆಗಬೇಕು, ಮೆಡಿಕಲ್ ಫೀಲ್ಡಲ್ಲಿ ನಾವು ಹೋಗಬೇಕು ಅನ್ನೋಂಥದ್ದು ಒಂದು ಏಮ್ ಅವರಿಗೆ ಏನೈತೆ ಫಿಕ್ಸ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ನಾನು ಇಲ್ಲಿ ಆರಂಭದಲ್ಲಿ ಬಂದಂಥ ಸಂದರ್ಭದಲ್ಲಿ ಯಾರು ನೋಡಿದ್ರು ಪ್ಲಾಸ್ಟಿಕ್ಕಲ್ಲಿ ಅಥವಾ ಕೇಕು ಬಿಸ್ಕೆಟು ತೊಗೊಂಬಂದು ಕವರೆಲ್ಲ ರ್ಯಾಪರೆಲ್ಲ ಆಗ್ತಾಯಿದ್ರು. ನಾವೊಂದು ಯೋಚನೆ ಮಾಡಿದ್ದು ನಮ್ಮ ಎಲ್ಲ ಸೈನ್ಸ್ ಶಿಕ್ಷಕರು ಎಲ್ಲ ಶಿಕ್ಷಕರ ಜೊತೆಗೆ ಸಮಾಧಾನ ಮಾಡಿ ಇದನ್ನು ಯಾವ ರೀತಿ ಅವಾಯ್ಡ್ ಮಾಡಬೇಕು, ಮಕ್ಕಳಿಗೆ ಒಂದು ಅವೇರ್ನೆಸ್ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ಫಸ್ಟ್ ಮಾಡಿದ್ದು ಮತ್ತು ಪ್ರಥಮವಾಗಿ ಮಾಡಿದ್ದು ಒಂದು ಅವೇರ್ನೆಸ್ ಕಾರ್ಯಕ್ರಮ ಮಾಡಿದ್ವಿ. ಆ ಜಂಕ್ ಫುಡ್ಗಳೆಲ್ಲ ತೊಗೊಂಡು ಅದನ್ನು ಸ್ವಲ್ಪ ಸುಟ್ವಿ. ಸುಟ್ಟಂಥ ಸಂದರ್ಭದಲ್ಲಿ ಅದು ರಾ ಏನಾಯಿತು ಅಂದರೆ ಒಂದು ಡಾಂಬರ್ ರೀತಿಯಲ್ಲಿ ಬಂತದು. ಮಕ್ಕಳಿಗೆ ನಾವು ಅದನ್ನು ಎಕ್ಸ್ಪ್ಲನೇಷನ್ ಮಾಡಿದಾಗ ಈ ಥರದ್ದನ್ನು ನಾವು ತಿಂತಾಯಿದ್ದೀವಿ ರುಚಿ ಅಂತೇಳಿ, ಇದರ ಪರಿಣಾಮ ಏನಾಗುತ್ತೆ ನಮ್ಮ ದೇಹದಲ್ಲಿ ಅಂಥೇಳಿ ಸ್ವಲ್ಪ ಸೈಂಟಿಫಿಕ್ಕಾಗಿ ಅದರ ಬಗ್ಗೆ ತಿಳಿಸಿದಾಗ ಯಾಕೆ ಜಂಕ್ ಫುಡ್ ತಿನ್ನಬಾರ್ದು, ಅದರ ದುಷ್ಪರಿಣಾಮ ಏನಾಗುತ್ತೆ ಅಂತಕ್ಕಂಥದ್ದನ್ನು ಮಾಹಿತಿಯನ್ನು ಕೊಟ್ವಿ. ಸೊ ಹಾಗಾಗಿ ನಾವು ನಮ್ಮ ಸ್ಕೂಲಲ್ಲಿ ಕಂಪ್ಲೀಟಾಗಿ ಪ್ಲಾಸ್ಟಿಕ್ ಆ್ಯಂಡ್ ಜಂಕ್ ಫುಡ್ಡನ್ನು ಕಂಪ್ಲೀಟಾಗಿ ಬ್ಯಾನ್ ಮಾಡಿದ್ವಿ. ಸೊ ಹಾಗೆ ಸ್ಟೂಡೆಂಟಲ್ಲಿ ಅವೇರ್ನೆಸ್ ಆಗಿದೆ. ಈಗ ಸ್ಟಾರ್ಟಿಂಗ್ 1 ಇಯರಲ್ಲಿ ನಾವು ಸಕ್ಸಸ್ಫುಲ್ ಇಂಪ್ಲಿಮೆಂಟ್ ಮಾಡಿದ್ವಿ. ಸ್ಟೂಡೆಂಟ್ ಆಗಿನೇ ಈಗ ಯಾವುದೇ ಆ ಟೈಪದ ಏನು ವಸ್ತುಗಳನ್ನು ತರಲ್ಲ. ನಮ್ಮ ಶಾಲೆಯಲ್ಲಿ ನೋ ಜಂಕ್ ಫುಡ್ ಅಲೋ ಇಲ್ಲ, ಪ್ಲಾಸ್ಟಿಕ್ ಫ್ರೀ ಸ್ಕೂಲ್ ಇದು. ನಾವು ಪ್ಲಾಸ್ಟಿಕ್ ಯೂಸ್ ಮಾಡಲ್ಲ. ಆಮೇಲೆ ಬರ್ತಡೇ ಅದು ಏನಾದರೂ ಇದ್ದರೆ ನಾವು ಒಂದು ಗ್ರೀನ್ ಪ್ಲ್ಯಾಂಟನ್ನು ಡೊನೇಟ್ ಮಾಡ್ತೀವಿ ಸ್ಕೂಲ್ಗೆ. ಇವತ್ತು ನಮ್ಮ ಶಾಲೆ ಕಳೆದ ವರ್ಷವೂ ಕೂಡ ಪರಿಸರ ಮಿತ್ರ ಶಾಲೆ ಅಂತೇಳಿ ಅವಾರ್ಡ್ ಕೂಡ ಆಗಿದೆ. ಯಾವುದೇ ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲಬಾರ್ದು. ನಮ್ಮ ರಾಷ್ಟ್ರದ ನಿಜವಾದ ಆಸ್ತಿ ಯಾರಪ್ಪ ಅಂತಂದರೆ ವಿದ್ಯಾರ್ಥಿಗಳು. ವಾರದಲ್ಲಿ 6 ದಿನಗಳ ಕಾಲ ಇವತ್ತು ಮೊಟ್ಟೆ ತಿನ್ನಲಾರದ ಮಕ್ಕಳಿಗೆ ಬಾಳೆಹಣ್ಣು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದೆ. ಆ್ಯಂಡ್ ಮೋರ್ ಓವರ್ ಪೂರಾ ತಾಲೂಕಿನ ಹಳ್ಳಿಗಳಿಂದ ಬರುವ ವಿದ್ಯಾರ್ಥಿಗಳಿಂದ ಈ ಶಾಲೆಗೆ 4 ಬಸ್ ಡೆಡಿಕೇಟೆಡ್ 4 ಬಸ್ ನಮ್ಮ ಶಾಲೆಗೇ ಬರ್ತಾವೆ, ಆದರ್ಶ ವಿದ್ಯಾಲಯ ಅಂತ ಬೋರ್ಡ್ ಹಾಕಿಕೊಂಡು. ಸೊ ಲಾಸ್ಟಿಗೆ ಹೇಳೋದಾದರೆ ನಮ್ಮ ಸ್ಕೂಲಿದು ಭಾಳ ಬ್ಯೂಟಿಫುಲ್ ಧ್ಯೇಯ ವ್ಯಾಖ್ಯೆ ಇದೆ, ವಿದ್ಯಾ ವಿನಯೇನ ಶೋಭಿತೆ. ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಗೌರ್ಮೆಂಟ್ಗೆ, ಯಾಕಂದರೆ ಇಷ್ಟೆಲ್ಲ ಫೆಸಿಲಿಟಿ ಇರೋ ಸ್ಕೂಲ್ ನಾನು ಎಲ್ಲಿ ನೋಡಿಲ್ಲ. ಆಮೇಲೆ 6ರಿಂದ 10th ಆದರೂ ಏನು ಫೆಸಿಲಿಟಿ ಏನೇನು ಬೇಕಾಗಿದೆ ಎಲ್ಲ ನನಗೆ ಸಿಕ್ಕಿದೆ. ಮೈ ಸ್ಕೂಲ್ ಇಸ್ ದ ಬೆಸ್ಟ್ ಸ್ಕೂಲ್.